ಎಸ್, ಯಾದಗಿರಿಯ ಶಹಾಪುರ ತಹಶೀಲ್ದಾರ್ ಕಚೇರಿನಲ್ಲಿ ಇಬ್ಬಿಬ್ರು ತಹಶೀಲ್ದಾರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆದರೆ ಯಾರ ಮಾತನ್ನ ಕೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ನೌಕರರು ಕೂಡ ಗೊಂದಲ ಉಂಟಾಗ್ತಾ ಇರುವಂಥದ್ದು. ಈ ಒಂದು ಗೊಂದಲದಿಂದ 3 ಜನ ನೌಕರರು ಇದುವರೆಗೂ ಅಮಾನತಾಗಿದ್ದಾರೆ. ಅಲ್ಲಿನ ಡಿಸಿ ಅವರ ನೌಕರರನ್ನ ಅಮಾನತು ಮಾಡಿದ್ದಾರೆ. ಯಾರು ಮೊದಲು ಬರ್ತಾರೋ ಅವರೇ ಅಲ್ಲಿ ತಹಶೀಲ್ದಾರ್, ಅವರೇ ಅಲ್ಲಿ ಸರ್ದಾರರು. ಕುರ್ಚಿಗೋಸ್ಕರ ಅಲ್ಲ ಕಿತ್ತಾಟ ನಡೀತಾ ಇದೆ. ಆದರೆ ಯಾವ ತಹಶೀಲ್ದಾರ್ ಮಾತು ಕೇಳಬೇಕು ಅಂತ ಅಲ್ಲಿನ ನೌಕರರಿಗೆ, ಅಲ್ಲಿನ ಜನರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ಯಾವ ಸರ್ದಾರರ ಮಾತು ಅಲ್ಲಿ ನಾವು ತಿರಸ್ಕರಿಸಬೇಕು, ಯಾರಿಗೆ ಪುರಸ್ಕರಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕೊಠಡಿನಲ್ಲಿ ಒಬ್ರು ತಹಶೀಲ್ದಾರ್ ಕೂತ್ಕೊಂಡ್ರೆ ಅದರ ಎದುರುಗಡೆ ಇರುವಂತಹ ಇನ್ನೊಂದು ಕೊಠಡಿನಲ್ಲಿ ಇನ್ನೊಬ್ಬ ತಹಶೀಲ್ದಾರ್ ಕೂತ್ಕೊಳ್ತಾರೆ. ಅವರು ಮಾಡುವಂತಹ ಕೆಲಸಕ್ಕೆ ಇವರು ಕೆಂಗಣ ಬೀರ್ತಾರೆ, ಇವ್ರು ಮಾಡುವಂತಹ ಕೆಲಸಕ್ಕೆ ಅವರು ಕೆಂಗಣ ಬೀರ್ತಾರೆ. ಇದು ಯಾದಗಿರಿಯ ಶಹಾಪುರ ತಹಶೀಲ್ದಾರ್ನಲ್ಲಿ ನಡೀತಾ ಇರುವಂತಹ ತಹಶೀಲ್ದಾರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಕುರ್ಚಿಯ ಕಿತ್ತಾಟ. ಶಿವಶರಣಪ್ಪ ಮತ್ತು ರಮೇಶ್ ಬಾಬು ಇವರಿಬ್ಬರು ತಹಶೀಲ್ದಾರ್ ಆಗಿರ್ತಾರೆ. ಸೊ ಅವರಿಬ್ಬರ ನಡುವೆ ಈ ಒಂದು ಕಿತ್ತಾಟ ನಡೀತಾ ಇದೆ. ಡಿಸಿ ಕಚೇರಿನಲ್ಲಿ ಮೊದಲು ಈ ಶಿವಶರಣಪ್ಪ ವಿಶೇಷ ತಹಶೀಲ್ದಾರ್ ಆಗಿರ್ತಾರೆ. ಮಾರ್ಚ್ 2ನೇ ತಾರೀಕು ಶಹಾಪುರಕ್ಕೆ ವರ್ಗಾವಣೆ ಆಗಿ ಇವರು ಬಂದಿರ್ತಾರೆ. ಆದರೆ ರಮೇಶ್ ಕುಮಾರ್ ಚಾರ್ಜ್ ಕೊಡೋದಕ್ಕೆ ಸುತಾರಾಮ್ ಒಪ್ಪೋದು ಇಲ್ಲ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಿವಶರಣಪ್ಪ ಮಾತಿಗೆ ಯಾವ ಬೆಲೆನೂ ಇಲ್ಲ. ಇನ್ನು ಶಿವಶರಣಪ್ಪ ಕಳಿಸುವಂತಹ ಫೈಲ್ಗಳಿಗೆ ಅನುಮೋದನೆ ಕೂಡ ಸಿಗೋದಿಲ್ಲ. ಹಾಗಾದ್ರೆ ಇಲ್ಲಿ ನೌಕರರು ಅಥವಾ ಅಲ್ಲಿನ ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಯಾರ ಅಂಡರಲ್ಲಿ ನಡೆಯುತ್ತೆ ಅನ್ನೋದೇ ಈ ಗೊಂದಲ. ಇನ್ನು ಇದೇ ಗೊಂದಲದಲ್ಲಿ 3 ಜನ ನೌಕರರು ಇದುವರೆಗೂ ಅಮಾನತಾಗಿದ್ದಾರೆ. ಅಲ್ಲಿನ ಯಾದಗಿರಿಯ ಡಿಸಿ ಜಿಲ್ಲಾಧಿಕಾರಿ ಮನೋಜ್ ಜೈನ್ ಈ 3 ನೌಕರರನ್ನ ಅಮಾನತ್ ಮಾಡಿದ್ದಾರೆ. ಈ ಇಬ್ಬರು ತಹಶೀಲ್ದಾರರ ಜಗಳದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಇಬ್ಬರಲ್ಲಿ ಯಾರ ಕೈ ಕೆಳಗೆ ನಾವು ಕೆಲಸವನ್ನು ಮಾಡಿಸ್ಕೊಳ್ಬೇಕು, ಯಾರ ಹತ್ರ ನಾವು ಈ ಒಂದು ಎಲ್ಲ ಕೆಲಸಗಳಿಗೆ ಅನುಮೋದನೆ ಸಿಗಬೇಕು ಅನ್ನೋದು ಕೂಡ ಇಲ್ಲಿನ ಜನರಿಗೆ ಹಾಗೂ ಆ ಒಂದು ತಹಶೀಲ್ದಾರ್ ಕಚೇರಿಯ ನೌಕರರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಇಬ್ಬರು ತಹಶೀಲ್ದಾರರು ಬಂದಿರುವುದರಿಂದ ಒಂದೇ ಕುರ್ಚಿಗೆ ಇಬ್ಬರು ಗುದ್ದಾಟ ನಡೆಸಿರ್ತಕ್ಕಂಥದ್ದು ಬಹಿರಂಗ ಸತ್ಯವಾಗಿದೆ. ಅಂದರೆ ಗ್ರೇಡ್ 1 ಗ್ರೇಡ್ 2 ಅಂತಕ್ಕಂಥ ಒಂದು ಹುದ್ದೆ ಮುಂಚೆ ಸುಮಾರು ಒಂದು 7-8 ತಿಂಗಳ ಹಿಂದಗಡೆ ಗ್ರೇಡ್ 1 ಇರ್ತಕ್ಕಂಥ ತಹಸೀಲ್ದಾರ್ ಅವರು ಶಿವಶರಣಪ್ಪ ಕಟ್ಟೋಳ್ ಅಂತಕ್ಕಂಥವ್ರು ಇದ್ರು. ನಂತರ ರಮೇಶ್ ಬಾಬು ಅಂತೇಳಿ ಬಂದರು. ಆ ಒಂದು ಕಟ್ಟೋಳಿಯವರು ಸರ್ಕಾರ ಆದೇಶದಿಂದ ನಾನು ಬಂದೀನಿ ಅಂತ ಹೇಳ್ತಾರೆ. ರಮೇಶ್ ಬಾಬುರವರು DC ಅವರ ಆದೇಶದಿಂದ ನಾನು ಬಂದೀನಿ ಅಂತ ಅವ್ರು ಹೇಳ್ತಾರೆ. ಈ ಇಬ್ಬರ ಗುದ್ದಾಟದಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ಸಿಬ್ಬಂದಿರು ಕೂಡ ಯಾರು ಸಹಿ ಮಾಡಿಸ್ಬೇಕು, ಇಂಪಾರ್ಟೆಂಟ್ ಫೈಲಿಗೆ ಇವ್ರು ಸಹಿ ಮಾಡಬೇಕು, ಗ್ರೇಡ್ ಮಾಡಬೇಕು, ಇಲ್ಲ ಅವ್ರು ಮಾಡಬಾರ್ದು ಇವ್ರು ಮಾಡಬೇಕು ಅಂತ ಇವ್ರ ಆದೇಶ. ಇವ್ರು ಇಬ್ಬರು ಮಾಡ್ಬಾರ್ಕ ಪಾಪ ಸಿಬ್ಬಂದಿಯವರನ್ನು ಕೂಡ ಮೆತ್ತಗಾಗಲಿತ್ತು ಇಲ್ಲಿ, ಮತ್ತು ಅವ್ರೇನು ಮಾಡಬೇಕು. ಆದ್ರೆ ಮೊನ್ನೆ 3 ಜನ ಸಸ್ಪೆಂಡ್ ಆಗ್ಯಾರ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅಲ್ಲಿ ಇಬ್ಬರು ತಹಶೀಲ್ದಾರರ ಪೈಕಿ ಒಬ್ಬರಾದಂತಹ ಶಿವಶರಣಪ್ಪ ಕಟೋಳೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಶರಣಪ್ಪ ಅವರೇ, ನಿಮ್ಮಿಬ್ಬರಲ್ಲಿ ಯಾರು ಅಲ್ಲಿ ಒರಿಜಿನಲ್ ತಹಶೀಲ್ದಾರ್? ಈಗ ಸರ್, ನನಗೆ ಸರ್ಕಾರ ಆದೇಶ ಮಾಡಿದೆ ಗ್ರೇಡ್ 1 ತಹಶೀಲ್ದಾರ್ ಅಂತ ಹೇಳ್ಬಿಟ್ಟು ನಾನು ಜಾಯಿನ್ ಆಗಿದ್ದೇನೆ ಸರ್. ತಹಶೀಲ್ದಾರ್ ಗ್ರೇಡ್ 1 ತಹಶೀಲ್ದಾರ್ ಅಂತ ಹೇಳ್ಬಿಟ್ಟು ಸರ್ಕಾರ ಬೈಫರ್ಕೇಶನ್ ಮಾಡಿದೆ ಸಂಕಲನಗಳನ್ನು. ಏನಂತ ಬೈಫರ್ಕೇಶನ್ ಮಾಡಿದೆ? ಸಕಾಲ ಗ್ರೇಡ್ 2 ನೋಡ್ಕೋಬೇಕು. ಗ್ರೇಡ್ 1 ಏನಂತಂದ್ರೆ MAG, ಆಮೇಲೆ EST ಇಂಥವೆಲ್ಲ, ಆಮೇಲೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇವೆಲ್ಲ ನೋಡ್ಬೇಕು ಎಕ್ಸೆಟ್ರಾ. ಅದು ಸರ್ಕಾರ ಗೆಜೆಟ್ ಮಾಡಿದೆ. ರಮೇಶ್ ಬಾಬು ಅವರು ಯಾರಿಂದ ನೇಮಕಗೊಂಡ್ರು ಶಿವಶರಣಪ್ಪ ಅವರೇ? ಅವರು ರಮೇಶ್ ಬಾಬು ಅವರು ಗ್ರೇಡ್ 2 ಅಂತ ಹೇಳಿ ಸರ್ಕಾರದಿಂದ ನೇಮಕ ಆಗಿದೆ. ಸೊ ಹೇಗ್ ಸಾಧ್ಯ? ನಿಮ್ಮಿಬ್ಬರಲ್ಲಿ ಅಧಿಕಾರ ಹಂಚಿಕೆ ಮಾಡಿದ್ದಾರೆ ಅಂತ ಅಂದ್ಮೇಲೆ ಸೊ ಈ ಕಿತ್ತಾಟಗಳೆಲ್ಲ ಹೇಗ್ ಸಾಧ್ಯ ಆಗುತ್ತೆ ಅಂತ? ಏನಾಗಿದೆ ಅಂತಂದ್ರೆ ಅವ್ರಿಗೂ ಅಧಿಕಾರ ಕೊಟ್ಟಿಲ್ಲ ಸರ್. ಗ್ರೇಡ್ 1 ಅಂತ ಹೇಳ್ಬಿಟ್ಟು DC ಅವರು ಅಧಿಕಾರ ಕೊಟ್ಟೇ ಇಲ್ಲ. ಮೊದಲ ಗ್ರೇಡ್ 1 ನನ್ಕಿಂತ ಮುಂಚೆ ಬಸಲಿಂಗಪ್ಪ ನಾಯ್ಕೋಡು ಅಂತಿದ್ರು. ಅವರು CTC ಕೊಟ್ಟು ಹೋಗಿದ್ದಾರೆ ಅಷ್ಟೇ. ಅದು ಜಿಲ್ಲಾಧಿಕಾರಿಗಳು ಯಾವುದೇ ಆದೇಶ ಮಾಡಿಲ್ಲ ಅವರಿಗೆ ಗ್ರೇಡ್ 1 ಕೆಲಸ ನಿರ್ವಹಿಸಬೇಕಂತ ಹೇಳ್ಬಿಟ್ಟು. ಓನ್ಲಿ CTC ಮೇಲೆ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾನು ಬಂದ ಮೇಲೆ ಅದು ಖಾಲಿ ಇತ್ತು, ವೆಕೆಂಟ್ ಪೋಸ್ಟ್ ಇತ್ತು. ಸರ್ಕಾರ ನೇಮಿಸಿದ್ರು. ನಾನು ಬಂದು ಕೆಲಸ ಮಾಡ್ತಾ ಇದ್ದೀನಿ. ತಾವು ಯಾವತ್ತಿಂದ ಕೆಲಸ ಮಾಡ್ತಾ ಇದ್ರಿ? ಎಷ್ಟು ದಿನಗಳಾಗಿದೆ ನೀವು ಬಂದು? 3 ಮಾರ್ಚ್ ಸರ್. 3 ಮಾರ್ಚ್ಗೆ ಬಂದಿದ್ರಿ. ಈಗ ಅವ್ರು ರಮೇಶ್ ಬಾಬು ಅವರು ಬಂದು ಎಷ್ಟು ದಿನಗಳಾಗಿದೆ ಸರ್? ಅವರು
ಎಕ್ಸಾಕ್ಟ್ ಜುಲೈ ಸರ್, ಜುಲೈ ಮಂತ್. ಓಕೆ, ಈ ರೀತಿ ಗೊಂದಲಗಳಾಗೋದಕ್ಕೆ ಏನ್ ಕಾರಣ ಹಾಗಿದ್ರೆ? ಅವರು ಈಗ ನಿಮ್ಮಿಬ್ರಿಗೂ ಅಧಿಕಾರ ಹಂಚಿಕೆ ಆಗಿದೆ, ನೀವು ಹೇಳ್ತೀರಿ ಜಿಲ್ಲಾಧಿಕಾರಿಗಳು ಯಾವುದೇ ಒಂದು ಆದೇಶವನ್ನು ಕೊಟ್ಟಿಲ್ಲ ಅಂತ. ಸೊ ಆದ್ರೆ ಅವ್ರು ಹೇಗೆ ಬಂದು ಕಚೇರಿನಲ್ಲಿ ಕೂತ್ಕೋತಾರೆ? ಅದನ್ನೇ ನನಗೂ ಆಶ್ಚರ್ಯ ಆಗ್ತಾ ಇದೆ ಸರ್. ಗ್ರೇಡ್ 2 ಇದ್ದಾರೆ, ಗ್ರೇಡ್ 2 ಕೆಲಸ ಮಾಡ್ಲಿ, ನಂದೇನು ಅಭ್ಯಂತರ ಇಲ್ಲ. ಗ್ರೇಡ್ 1 ಯಾವ್ಯಾವ ವಿಷಯಗಳನ್ನು ನೋಡ್ಬೇಕು ಅವರು ನೋಡ್ತಾರೆ. ಸೊ ಈ ಗೊಂದಲದಲ್ಲಿ 3 ಜನ ನೌಕರರು ಸಸ್ಪೆಂಡ್ ಆಗಿದ್ದಾರಲ್ಲ, ಏನ್ ಕಾರಣ ಅದಕ್ಕೆ? ಅವರು ನನಗೆ ಫೈಲ್ ಪುಟಪ್ ಮಾಡಿದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಜಿಲ್ಲಾ. ಯಾರ ಕಾರಣ ಸರ್? ನೇರವಾಗಿ ಯಾರ ಕಾರಣ ಅದಕ್ಕೆ? ಈಗ ತಹಶೀಲ್ದಾರ್ ಕೆಲಸ ಮಾಡ್ಕೊಡೋದೇ ತಪ್ಪ ಹಾಗಾದ್ರೆ ನೌಕರರು? ಅದೇ ಸರ್, ಅದು ಎಲ್ಲ ಡಿಸ್ಟಿಕ್ ಜಿಲ್ಲಾಧಿಕಾರಿ ಮಾಡ್ಬೇಕಿದೆಲ್ಲ ಗೊಂದಲ. ಈಗ ಜಿಲ್ಲಾಧಿಕಾರಿಗಳೇ ಅವ್ರನ್ನ ಸಸ್ಪೆಂಡ್ ಮಾಡಿದಾರಲ್ವಾ? ನೀವಿಬ್ರು ತಹಶೀಲ್ದಾರರ ಕಿತ್ತಾಟ ಏನಿದೆ ಅದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು, ಇಲ್ಲ ಯಾರನ್ನಾದ್ರೂ ಒಬ್ರು ನೇಮಿಸಿ ಅಂತ. ಇಬ್ರಲ್ಲಿ ಯಾರನ್ನಾದ್ರೂ ಒಬ್ರು ನೇಮಿಸಿ ಅಂತ ಹೇಳಿದ್ರೆ ಸರಿ ಹೋಗ್ತಾ ಇತ್ತು. ಯಾಕೆ ಕೆಲಸ ಮಾಡ್ಲಿಲ್ಲ? ನಾನಂತೂ ಸರ್ಕಾರದ ಆದೇಶ ಮೇರೆಗೆ ಬಂದು ಕೂತಿದ್ದೀನಿ ಸರ್. ನನಗೆ ಫೈಲ್ ಪುಟಪ್ ಮಾಡ್ಬಾರಂತೇಳಿ. ಸರಿ ಸರ್, ಸರ್ಕಾರದ ಆದೇಶ ಇದೆ, ಸರಿ ಒಪ್ಕೊಳ್ಳೋಣ. ಆದ್ರೆ ಈ ರೀತಿ ಗೊಂದಲ ಇರೋದ್ರಿಂದ ಅದನ್ನ ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕಲ್ವಾ ಸರ್? ಅವ್ರಿಗೆ ಗೊತ್ತಿದೆ ಸರ್, ಅವರೇ ಎಲ್ಲ ನಿವಾರಣೆ ಮಾಡ್ಬೇಕು. ಆಕ್ಚುಲಿ ಹೆಚ್ಚು ಕಡಿಮೆ ಒಂದು ತಿಂಗಳಾಗ್ತಾ ಬರ್ತಾ ಇದೆ. ನೀವು ಮಾರ್ಚ್ 3 ಬಂದಿದ್ದೀರಿ, ಈಗಾಗಲೇ 25 ದಿನ ಕಳೆದು ಹೋಗಿದೆ. ಇಷ್ಟೆಲ್ಲ ಗೊಂದಲಗಳಿದ್ರು ಅಲ್ಲಿನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತಾ ಇಲ್ವಾ? ಅದೇ ಆಗ್ತಾ ಇದೆ ಸರ್. ನಾನಂತೂ ಬಂದು ಕೂತಿದ್ದೀನಿ, ನನ್ನ ಕಡೆ ಯಾವ್ದು ಫೈಲ್ ಬರ್ತಾ ಇಲ್ಲ ಸರ್. ಎಲ್ಲ ಗ್ರೇಡ್ 2 ತಹಶೀಲ್ದಾರೇ ನಿರ್ವಹಿಸ್ಕೊಂಡು ಹೋಗ್ತಾರೆ. ಓಕೆ, ಇನ್ನು ಮುಂದಾದ್ರೂ ನೀವು ಒಂದು ಪರಿಹಾರ ತಗೊಳ್ತೀರಾ ಸರ್? ಹೌದು ಸರ್, ಪರಿಹಾರಕ್ಕೆ ಈಗ ನಾನು DC ಕಡೆನೇ ಹೋಗ್ತಾ ಇದ್ದೀನಿ ಈಗ. ಓಕೆ, ನನಗೆ ರಿಲೀವ್ ಮಾಡಿದ್ರೆ ನಾನು ಹೋಗ್ತೀನಿ ಸರ್ಕಾರಕ್ಕೆ. ಓಕೆ, ನನಗೆ ಬೇರೆ ಎಲ್ಲಿ ಪ್ಲೇಸ್ ಕೊಟ್ಟರು ನಾನು ಅಲ್ಲಿ ಮಾಡ್ತೀನಿ. ಎಸ್ ಥ್ಯಾಂಕ್ ಯು ಶಿವಶರಣಪ್ಪ ಅವರೇ, ತಾವು ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ.